ಇಲ್ಲಿ ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಸೆಕೆಂಡ್ PU C ಫಿಸಿಕ್ಸ್ ಎಕ್ಸಾಮ್ನ ಬರೆದ್ಬಿಟ್ಟು ನೀವೆಲ್ಲರೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಸಿಗಲ್ವಾ ಅಂತ ಏನು ವೆಯ್ಟ್ ಮಾಡ್ತಿದ್ರಲ್ಲ, ಇವಾಗ ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ನೀಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡಿ. ನೀವೆಲ್ಲರೂ ಕೂಡ ಇವಾಗ ಸೆಕೆಂಡ್ PU C ಎಕ್ಸಾಮ್ದು ಒಂದು ಫಿಸಿಕ್ಸ್ ಕ್ವಶನ್ ಪೇಪರ್ ನೋಡ್ಬಿಟ್ಟೇ ಶಾಕ್ ಆಗಿಬಿಟ್ಟಿರ್ತೀರ. ಯಾಕೆಂದರೆ MCQs ಸ್ವಲ್ಪ ಟಫ್ ಆಗಿತ್ತು, ಅದಕ್ಕೋಸ್ಕರ. ಮತ್ತು ಇವಾಗ ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ, ಏನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಇದಕ್ಕೆ ಕೊಡಲ್ವಾ, ಕೊಡಬೇಕು ಅಂತಲೇ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಆದರೆ ಅವ್ರು ಕೊಡ್ತಾರಾ ಕೊಡಲ್ವಾ, ಇವಾಗ PU ಬೋರ್ಡ್ ಕಡೆಯಿಂದ ಏನಾಗುತ್ತೆ ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. ಮತ್ತು ಇದ್ರ ನಡುವೆ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಸರ್ಕ್ಯುಲರ್ ಕೂಡ ಒಂದು ಪಾಸ್ ಆಗುತ್ತೆ. ಇಲ್ಲಿ ಸೆಕೆಂಡ್ PU C ಫಿಸಿಕ್ಸ್ ಕ್ವಶನ್ ಪೇಪರ್ ಬಂದ್ಬಿಟ್ಟು ತುಂಬಾ ಟಫ್ ಇರೋ ಕಾರಣದಿಂದಾಗಿ ಯಾರ್ಯಾರು MCQsನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅಟೆಂಡ್ ಮಾಡದೇ ಇರೋರಿಗೆ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ ಅಂತ ಈ ಒಂದು ಸರ್ಕ್ಯುಲರ್ ಎಲ್ಲ ಕಡೆನೂ ಕೂಡ ಸರ್ಕ್ಯುಲರ್ ಆಗ್ತಿತ್ತು. ಆದರೆ ಫೇಕಾ ರಿಯಲನ್ನು ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಡೌಟ್ ಆಗ್ತಿತ್ತು. ಈ ಕರ್ನಾಟಕ ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ, ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಒಂದು ಸರ್ಕ್ಯುಲರ್ ಓಡಾಡ್ತಿದೆ, ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ನಾವು ಯಾವುದೇ ಥರದ ಆ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಕೊಡಬಾರ್ದು ಅದ್ರ ಬಗ್ಗೆ ಯಾವುದೇ ಥರದ ನಿರ್ಧಾರ ಮಾಡಿಲ್ಲ ಅಂತ ಅಫಿಷಿಯಲ್ ಆಗಿ ಹೇಳಿದರೆ. ಸ್ಕ್ರೀನ್ಶಾಟು ಕೂಡ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಗ್ರೇಸ್ ಮಾರ್ಕ್ಸ್ಗೆ ವೆಯ್ಟ್ ಮಾಡ್ತಿದ್ರೆ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮದು ಸೆಕೆಂಡ್ PU C ಎಕ್ಸಾಮ್ ಏನಿದೆಯಲ್ಲ, ಕಂಪ್ಲೀಟಾಗಿ ಎಲ್ಲ ಕೂಡ ಮುಗಿಬೇಕು. ಮುಗ್ದಾದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಕೀ ಆನ್ಸರ್ ಅಂತ ಬಿಡ್ತಾರೆ. ಆ ಒಂದು ಕೀ ಆನ್ಸರ್ ಬಿಡಬೇಕಾದ್ರೆ ಅವ್ರು ಅನಾಲಿಸಿಸ್ನ ಮಾಡ್ತಾರೆ. ಯಾವುದಾರ ಕ್ವಶನ್ ಔಟ್ ಆಫ್ ದ ಸಿಲೆಬಸ್ ಕೊಟ್ಟಿದ್ದೀವಾ ಇಲ್ವಾ, ಏನಾಗಿದೆ ಎಲ್ಲನೂ ಕೂಡ. ಅಲ್ಲಿ ಏನಾದರೂ ಒಂದು ರಾಂಗ್ ಕ್ವಶನ್ನ ಕೊಟ್ಬಿಟ್ಟಿದ್ರೆ ನಿಮಗೂ ಕೂಡ ಅಪೀಲ್ ಮಾಡೋಕ್ಕೂ ಕೂಡ ಒಂದು ಅವಕಾಶನ ಕೊಡ್ತಾರೆ. ಏನಾದರೂ ಔಟ್ ಆಫ್ ಸಿಲೆಬಸ್ ಕೊಟ್ಬಿಟ್ಟಿದ್ರೆ ಆ ರೀತಿ ಏನಾದರೂ ಬಂದಿತ್ತು ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅದು ಕೀ ಆನ್ಸರ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಕೂಡ ಗೊತ್ತಾಗಲ್ಲ. ಅಂದರೆ ನೀವು ಎಕ್ಸಾಮ್ ಎಲ್ಲ ಮುಗ್ದು ವಿತಿನ್ 1 ವೀಕೆಲ್ಲ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ ಏನಾಗುತ್ತೆ, ಇದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇಲ್ವಾ ಅನ್ನೋದು. ಅದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಬಿಡಿ. ಅದು ಬಂದಾಗೆಲ್ಲ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಬರುತ್ತೆ ಅದ್ರ ಬಗ್ಗೆ. ಥ್ಯಾಂಕ್ ಯು.